ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇದುವರೆಗೂ ಮಾಡಿರೋಂಥ ಕುಕಿಂಗ್ ವಿಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ತುಂಬಾ ಧನ್ಯವಾದಗಳು. ಕುಕಿಂಗ್ ವಿಡಿಯೋಸ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಾನಿವತ್ತು ನನ್ನ ನೆಚ್ಚಿನ ಆರಾಧ್ಯ ದೈವ, ನನಗೆ ಬುದ್ಧಿ ಬಂದಾಗಿಂದ ನಾನು ನಂಬಿರೋ ಅಂತ ದೇವರು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿರೋ ಸಾಯಿ ಮಂದಿರ ಯಾವ ತರ ಇದೆ ನೋಡೋಣ ಬನ್ನಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥ ಹೂಗಳನ್ನು ಕೀಳೋಕೆ ಅಂತ ಹೋದೆ. ನಾವೇ ಬೆಳೆದಿರೋಂಥ ಹೂಗಳನ್ನ ಕಿತ್ತು ದೇವರಿಗೆ ಪೂಜೆ ಮಾಡೋದ್ರಿಂದ ಸಿಗೋ ಖುಷಿನೇ ಬೇರೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ಈ ಹೂಗಳಂತೂ ತುಂಬ ಚೆನ್ನಾಗಿ ಅರಳಿರುತ್ತೆ ಎಲ್ಲ ಗಿಡಗಳನ್ನು. ಅದನ್ನು ಕಿತ್ಕೊಂಡು ಬರೋದೇ ಒಂದು ಖುಷಿ ಅಂತ ಹೇಳ್ಬೋದು. ಹೂಗಳನ್ನ ನೋಡೋದೇ ಒಂದು ಚಂದ. ಈ ಮಳೆಗಾಲ ಟೈಮಲ್ಲಂತೂ ಎಲ್ಲ ಹೂಗಳು ಸಹ ಎಷ್ಟು ಚೆನ್ನಾಗಿ ಅರಳಿರುತ್ತೆ. ಅದು ನಾವೇ ಬೆಳೆದಿರುವಂಥ ಹೂಗಳು ಇನ್ನು ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡ್ಬೋದು ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಎಲ್ಲ ಥರದ ಹೂಗಳನ್ನು ಬೆಳೆಸಿದ್ದಾರೆ. ನಮ್ಮ ಅತ್ತೆ ಹಾಕಿರೋದು ಇದು. ಅವರಂತೂ ಎಲ್ಲಿ ಒಂದು ಹೂವಿನ ಗಿಡ ಸಿಕ್ಕಿದ್ರೂ ಬಿಡಲ್ಲ, ಎಲ್ಲ ತಂದು ಹಾಕ್ತಾ ಇರ್ತಾರೆ. ಸೊ ಎಲ್ಲ ಹೂಗಳನ್ನು ಕುಯ್ಕೊಂಡು ಬಂದೆ. ಬಾಗಿಲೆಲ್ಲ ಪೂಜೆ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ನಾನು ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡಿಕೊಂಡೆ. ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿ ದೀಪ ಹಚ್ಚಿ ಆರತಿ ಎಲ್ಲ ಮಾಡಿ ನೆಕ್ಸ್ಟು ತಿಂಡಿ ತಿನ್ನೋಣ ಅಂತ ಬಂದೆ. ತಿಂಡಿಗೆ ನಾನು ಅಕ್ಕಿ ರೊಟ್ಟಿ ಮತ್ತು ಕೆಸುವಿನ ಸೊಪ್ಪಿನ ಪಲ್ಯ ಮಾಡಿದ್ದೆ. ಇದು ಕೆಸುವಿನ ಸೊಪ್ಪಿನ ಪಲ್ಯ ಮಲೆನಾಡು ಕಡೆ ಸ್ವಲ್ಪ ಸ್ಪೆಷಲ್. ಇದರ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮನಸ್ಸಿಗೆ ಏನೇ ಬೇಜಾರಾಗಿದ್ರೂ ಸಹ ಕೆಲವ್ರಿಗೆ ದೇವ್ರ ಪೂಜೆ ಮಾಡೋದ್ರಲ್ಲಿ ಸಂತೋಷ ಸಿಗುತ್ತೆ, ಕೆಲವ್ರಿಗೆ ಅಡುಗೆ ಮಾಡೋದ್ರಲ್ಲಿ ಸಂತೋಷ ಸಿಗುತ್ತೆ, ಇನ್ನು ಕೆಲವರಿಗೆ ಪ್ರಕೃತಿ ಜೊತೆ ಕಾಲ ಕಳೆಯೋದ್ರಿಂದ ಸಂತೋಷ ಸಿಗುತ್ತೆ. ಹಾಗೆ ಈಗ ಮಳೆಗಾಲ ಆಗಿರೋದ್ರಿಂದ ಈ ಮಳೆ ನೋಡ್ತಾ ನೋಡ್ತಾ ಕಾಫಿ ಕುಡಿತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸಂಜೆ ಆಗೇ ಬಿಡ್ತು. ನಾವು ಬರೋ ಅಷ್ಟರಲ್ಲಿ ಸಮಿತಿಗೆ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿ ಭಜನೆಗಳು ಸ್ಟಾರ್ಟ್ ಆಗಿತ್ತು. ಏನೇ ಮನಸ್ಸಿಗೆ ಬೇಜಾರಾಗಿದ್ರೂ ಸಹ ಇಲ್ಲಿಗೆ ಬಂದು 1 ಅವರ್ ಭಜನೆ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಏನೇ ದುಃಖ ಇದ್ರೂ ಸಹ ಸರಿ ಹೋಗ್ಬಿಡುತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ಸಹ ಸಮಿತಿಗೆ ಅಂದರೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಲ್ಲಿ ಚಿಕ್ಕವರಿದ್ದಾಗಿಂದನೂ ಸಹ ನಮಗೆ ಕಾಂಪಿಟೇಷನ್ ಭಜನೆ ಹೇಳೋದ್ರಿಂದ ಎಲ್ಲ, ಆಮೇಲೆ ಕೊನೆಗೆ ವಿಭೂತಿ ಕೊಡೋದಕ್ಕೆ ಎಲ್ಲ ಕಾಂಪಿಟೇಷನ್ ಇರ್ತಾ ಇತ್ತು ನಾವೆಲ್ಲ ಚಿಕ್ಕವರಿದ್ದಾಗಿಂದ. ಅದೆಲ್ಲ ನೆನಪಾಯಿತು ನನಗೆ ಅಲ್ಲಿಗೆ ಹೋಗಿ. ನಮ್ಮೂರು ಸಾಯಿ ಮಂದಿರದಲ್ಲಿ ನಾವು ಹೇಗೆ ಭಜನೆ ಮಾಡ್ತೀವಿ ಅಂತ ಒಂದೆರಡು ವೀಡಿಯೋಸ್ ಆ್ಯಡ್ ಮಾಡಿದ್ದೀನಿ, ಸ್ಕಿಪ್ ಮಾಡದೆ ನೋಡಿ.
ಭಜನೆ ಮುಗಿಸ್ಕೊಂಡು ಮನೆಗೆ ಬಂದರೆ ಈ ಕಡೆ ನನ್ನ ಮಗಳು ಈ ಬೆಕ್ಕಿನ ಜೊತೆ ಆಟ ಆಡ್ತಾ ಇದ್ಲು. ಅದಂತೂ ಈ ಬೆಕ್ಕಂತೂ ಇದ್ದರೆ ಅಮ್ಮ ಎಲ್ಲಿ ಅಪ್ಪ ಎಲ್ಲಿ ಅಂತಲೂ ಕೇಳಲ್ಲ, ಆ ಥರ ಆಟ ಆಡ್ತಿರುತ್ತೆ. ಈ ಮಕ್ಕಳಿಗೂ ಆ ಪ್ರಾಣಿ ಪಕ್ಷಿಗಳಿಗೂ ಅದೇನು ಪ್ರೀತಿನೋ ಗೊತ್ತಿಲ್ಲ. ದೊಡ್ಡವರೇ ಈ ಬೆಕ್ಕು ನಾಯಿಗಳನ್ನೆಲ್ಲ ಮುಟ್ಟೋದಕ್ಕೆ ಹೆದರ್ಕೋತೀವಿ. ಬಟ್ ಈ ಮಕ್ಕಳಂತೂ ಅದ್ರ ಹತ್ರನೇ ಹೋಗ್ತವೆ. ನಮಗಂತೂ ಭಯ ಎಲ್ಲಿ ಕಚ್ಬಿಡುತ್ತೋ ಏನೋ ಅಂತ. ಬಟ್ ಅವಕ್ಕಂತೂ ಸ್ವಲ್ಪನೂ ಭಯ ಆಗಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಥರ್ಸ್‌ಡೇ ವ್ಲಾಗ್. ಎಲ್ರಿಗೂ ಆ ಸಾಯಿಬಾಬಾ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ವ್ಲಾಗ್‌ನ ಮುಗಿಸ್ತಾ ಇದ್ದೀನಿ. ನಿಮಗೆ ಯಾರಿಗೆಲ್ಲ ಸಾಯಿಬಾಬಾ ಇಷ್ಟ ಹಾಗೂ ಈ ಥರ ಭಜನೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.